ತಾತ ನೀವು ಮಾತಾಡ್ತೀರಿ, ನಾನು ಸಂಧಿಂಗೆ ಊಟ ಕೊಟ್ಟು ಬರ್ತೀನಿ. ಹೌದು, ದಂಡಪಿಂಡ ಇನ್ನೂ ಬಂದೇ ಇಲ್ಲ. ಈಗ ಅವನಿಗೆ ಶಾರ್ವರಿ ವಿಷಯ ಗೊತ್ತಾಗಿದೆ. ಅಲ್ಲಿ ಹೋಗಿ ಕೋಪದಲ್ಲಿ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಯಾಕೆ ಹೀಗಿದೆಯಾ? ಏನಾಯ್ತು? ಅಲ್ಲಿ ಹೋಗಿ ಏನಾದ್ರು ರಾದ್ದಾಂತ ಮಾಡಿಬಿಟ್ಟು ಬಂದ್ಯಾ? ರಾದ್ದಾಂತ ನಾನು ಮಾಡಿರೋದಲ್ಲ ತಾತ, ಈಗಾಗಲೇ ನಡೀತಾ ಇದೆ. ಏನು ಹಾಗಂದ್ರೆ? ಅಭಿ ಅಣ್ಣನೂ ಅಭಿನೂ ಜಗಳ ಮಾಡ್ಕೊಂಡಿದ್ದಾರೆ. ಯಾವುದೋ ಪ್ರಾಜೆಕ್ಟ್ ವಿಷಯಕ್ಕೆ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಅವ್ರು ಇಬ್ರದ್ದು ತಪ್ಪಿಲ್ಲ. ಯಾರೋ ಮೂರವ್ರು ಮಾಡ್ತಿರೋ ಕುತಂತ್ರ ಇದು. ಇದ್ದಕ್ಕಿದ್ದ ಹಾಗೆ ಅಣ್ಣ ತಮ್ಮಂದಿರಿಬ್ರು ಜಗಳ ಆಡ್ತಿದ್ದಾರೆ ಅಂದರೆ ಇವರಿಬ್ರು ಜಗಳ ಆಡೋದಕ್ಕೆ ಶಾರ್ವರಿನೇ ಕಾರಣ ಆಗಿರ್ಬೋದಾ? ಅಯ್ಯೋ, ಆ ಎಮ್ಮಂಗೆ ಎಲ್ಲೆಲ್ಲೋ ಲಿಂಕ್ ಇದೆ. ಯಾರ್ಯಾರ್ದೋ ಕೈಲಿ ಏನೇನೋ ಕೆಲಸ ಮಾಡಿಸ್ತಾಳೆ. ಹಾಗೆ ತಾನೇ ನಾನು ಸಿಕ್ಕಾಕೊಂಡಿದ್ದು. ನನಗೂ ಅದೇ ಅನಿಸ್ತು. ಆದರೆ ಅದೇ ಸತ್ಯ ಅಂತ ಸಾಬೀತು ಮಾಡೋಕ್ಕಾಗಲ್ಲ ಅಷ್ಟೆ. ಇರಲಿ, ಅವ್ರ ಆಟಕ್ಕೆ ನಾನು ಫುಲ್ ಸ್ಟಾಪ್ ಇಡ್ತೀನಿ. ಅಣ್ಣ ತಮ್ಮ ಬೇರೆ ಆಗೋದಕ್ಕೆ ನಾನಂತೂ ಬಿಡಲ್ಲ. ಅಂದಾಗೆ ತಾತ, ನಾನು ರೌಡಿ ತಂದೆ ತಾಯಿ ಮನೆ ಹತ್ರ ಹೋಗಿದ್ದೆ. ಅವನಿಂದ ಅಲ್ಲಿಗೆ ಬಂದಿಲ್ಲ. ಏನಾದರೂ ಆಗಲಿ, ಮೊದಲು ನಾವು ಆ ರೌಡಿನ ಅವ್ರ ಅಪ್ಪನ್ನ ಹಿಡಿಯಲೇಬೇಕು. ಆಗಲೇ ನಾವು ಒಂದು ಪಕ್ಕ ಸಾಕ್ಷಿ ಒದಗಿಸೋಕ್ಕಾಗೋದು. ಇಲ್ಲದತ್ತ ಮಹಾಪ್ರಭುಗಳೇ, ನಾವು ಸುಮ್ಮನೆ ಈ ರೀತಿ ಅಲ್ದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವಿದಕ್ಕೆ ಬೇರೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು. ನಿಜ ತಾತ, ನನಗೂ ಹಾಗೆ ಅನಿಸ್ತು. ಅದಕ್ಕೆ ನಾನೀಗಾಗಲೇ ಒಂದು ಐಡಿಯಾ ಮಾಡಿದ್ದೀನಿ. ಐಡಿಯಾನ? ಏನೋದು? ಆ ರೌಡಿ ತಂದೆ ಮನೆ ಬಾಗಿಲಲ್ಲಿ ಒಂದು ಲೆಟ್ರ್ ಬರೆದಿಟ್ಟಿದ್ದೀನಿ. ಲೆಟ್ರ? ಚೆನ್ನಾಗಿ ಹೇಳ್ದೆ. ನೀನು ಬರ್ದಿರೋ ಲೆಟ್ರ್ ನೋಡಿ ಅವ್ನು ನಿನ್ನ ಹತ್ರ ಓಡ್ ಬಂದ್ಬಿಡ್ತಾನ? ನಾನು ಲೆಟ್ರು ಬರೆದಿರೋದು ನಾನು ಬರೆದಿರೋ ಹಾಗಲ್ಲ, ಅವ್ರ ಮಗ ಬರೆದಿರೋ ಹಾಗೆ. ಅಪ್ಪ, ನಾನು ಇಲ್ಲಿ ಸೇಫ್ ಆಗಿದ್ದೀನಿ, ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಈ ಲೆಟ್ರ್ ನೋಡಿದ ತಕ್ಷಣ ಈ ನಂಬರ್ಗೆ ಕಾಲ್ ಮಾಡು ಅಂತ ನನ್ನ ನಂಬರ್ ಬರೆದಿಟ್ಟಿದ್ದೀನಿ. ಒಳ್ಳೆ ಐಡಿಯಾ ಕಾಣೋದು. ಆ ರೌಡಿ ತನ್ನ ಮಗನೇ ಕಾಗದ ಬರೆದಿರಬಹುದು ಅಂತ ಅಂದ್ಕೊಂಡು